3 ದಿನಗಳ ಹಿಂದೆ ನಡೆದಂಥ ಕಹಿಯಾದ ಘಟನೆ ನಮ್ಮ ಮೃತ್ಯುಂಜಯ ದೇವಸ್ಥಾನ ಕಟ್ಟೆಮಾಡಿನಲ್ಲಿ ಪೂಜೆ ಸಲ್ಲಿಸಿದಂಥ ಅರ್ಚಕರಿಗೆ ಮತ್ತು ಅವರ ಕುಟುಂಬಸ್ಥರ ಮೇಲೆ ನಡೆದಂಥಲ್ಲಿ ಅವರನ್ನು ನೋಡಲಿಕ್ಕೆ ಇವತ್ತು ಹಾಸ್ಪಿಟಲ್ ಭಾಳ ಒಳ್ಳೆಯ ಚಿಕಿತ್ಸೆಯನ್ನು ಈ ಜಿಲ್ಲಾ ಆಸ್ಪತ್ರೆ ನೀಡಿದ್ದಾರೆ ಅಂತ ಹೇಳುವಂಥ ಮಾತನ್ನು ಅರ್ಚಕರು ಹೇಳಿದರು. ಅವ್ರ ತಾಯಿಯವ್ರ ಜೊತೆಗೂ ಮಾತಾಡಿದ್ರು. ಅರ್ಚಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದು ಸಾಧ್ಯ ಇಲ್ಲ. ಅದರಿಂದ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಆ ಕುಟುಂಬಸ್ಥರ ಜೊತೆ ಮತ್ತು ಈ ರೀತಿಯಾಗಿ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾದಂಥವ್ರ ಮೇಲೆ ತೀಕ್ಷ್ಣವಾದಂಥ ಕ್ರಮ ಜರುಗ್ತದೆ, ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ಕುಟುಂಬಸ್ಥರು ಕೊಟ್ಟಿದ್ದಾರೆ. ಸ್ವಲ್ಪ ಭಯಭೀತರಾಗಿದ್ದಾರೆ. ಯಾವ ಕಾರಣಕ್ಕೂ ಭಯಪಡಬೇಡಿ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ನಾವೆಲ್ಲರೂ ಕೂಡ ನಿಮ್ಮೊಂದಿಗಿದ್ದೇವೆ, ನಿಮ್ಮ ರಕ್ಷಣೆಗಿದ್ದೇವೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದೇನೆ. ಅದರಿಂದ ಇದನ್ನು ಯಾವ ಕಾರಣಕ್ಕೂ ಕೂಡ ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸಮಯದಲ್ಲಿ ಎಲ್ಲ ಅಪರಾಧವನ್ನು ಕೂಡ ಒಂದು ಜನಾಂಗದ ದ್ವೇಷಕ್ಕೆ ಬಳಸುವಂಥದ್ದಾಗಲಿ, ಜನಾಂಗದ ಮಧ್ಯೆ ಇದೊಂದು ಸಂಘರ್ಷ ಅಂತ ಹೇಳುವಂಥ ರೀತಿಯಲ್ಲಿ ಬಿಂಬಿಸೋದಾಗಲಿ ಇದು ಕೂಡ ಸರಿಯಿಲ್ಲ. ಅಪರಾಧಿಗಳಿಗೆ ಮತ್ತು ಇಂಥ ಅಪರಾಧೀಕರಣ ಚಟುವಟಿಕೆಗಳಲ್ಲಿ ಭಾಗವಹಿಸುವವರಿಗೆ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ. ಅಪರಾಧ ಕಾನೂನಿನಲ್ಲಿ ಶಿಕ್ಷಾರ್ಹವಾದಂಥ ಅಪರಾಧ. ಇದಕ್ಕೆ ಪೊಲೀಸ್ ಇಲಾಖೆಯವರಿದ್ದಾರೆ, FIR ಅನ್ನು ದಾಖಲೆ ಮಾಡಿದ್ದಾರೆ, 307 ದಾಖಲೆ ಮಾಡಿದ್ದಾರೆ. 2 ತಂಡವನ್ನು ರಚಿಸಿದ್ದೇವೆ ಅಂತೇಳಿ DYSP ಅವ್ರು ಹೇಳಿದ್ದಾರೆ. ಅವ್ರನ್ನ ಹುಡುಕ್ತಾ ಇದ್ದೀವಿ, ಅತಿ ಶೀಘ್ರವಾಗಿ ಬಂಧಿಸ್ತೇವೆ, ಕಾನೂನು ಕ್ರಮ ಜರುಗಿಸ್ತೇವೆ. ಅದರಿಂದ ಕಾನೂನಿನ ಪ್ರಕ್ರಿಯೆಯಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ನಾಗರಿಕರು ವಿಶ್ವಾಸವಿರಲಿ ಅಂತೇಳಿ ಕೇಳಲಿಕ್ಕೆ ಬಯಸ್ತೇನೆ. ಮತ್ತು ಇವತ್ತಿರುವಂಥ ಈ ಒಂದು ವಾತಾವರಣ ಏನಿದೆ ಕೊಡಗು ಜಿಲ್ಲೆಯಲ್ಲಿ ಅದು ಕೂಡ ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆ. ಅದನ್ನು ತಿಳಿಗೊಳಿಸಲಿಕ್ಕೆ ಎಲ್ಲ ಕ್ರಮಗಳು ಕೂಡ ಜರುಗಬೇಕು. ಅದು ಅತಿ ಶೀಘ್ರದಲ್ಲಿ ಆಗ್ತದೆ. ಇದೆಲ್ಲ ಬಗೆಹರಿದು ಮತ್ತೊಮ್ಮೆ ನಾವೆಲ್ಲ ಒಂದಾಗಿ ಬಾಳುವಂಥ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸವಿದೆ. ಅದಕ್ಕೆ ತಮ್ಮ ಮೂಲಕ